ಅದು ತಾಜ್ ಹೋಟೆಲ್. ಯಾವ ಹೋಟೆಲ್ದಲ್ಲೇ ಈ 29 ಕಾರ್ಪೊರೇಟ್ಗಳನ್ನು ಹಿಡಿದಿಟ್ಟಿದ್ದಾರೋ ನಮ್ಮ ಶಿಂದೆ ಅವರು ಜೈಲ್ ಮಾಡಿ ಅಲ್ಲೇ ಊಟಕ್ಕೆ ಹೋಗಿದ್ದಾರೆ. ಅಂದರೆ ಇದರರ್ಥ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಇದೆಲ್ಲ ಗಮನಿಸಿದಾಗ ಮತ್ತು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ, ಶಿವಸೇನೆಯವರ ಏನಪ್ಪ ಅಂತಂದ್ರೆ ಇಲ್ಲಿ ಮೇಯರ್ ಆಗ್ತಾರೋ ಅಂತೇಳಿ. ಶಿವಸೇನೆಯವರು ಮೇಯರ್ ಆಗ್ತಾರೆ, ಅವ್ರು ನೋಡ್ರೆ NDAದವ್ರು ಮೇಯರ್ ಆಗ್ತಾರೆ ಅಂತಾರೆ. ಇದರರ್ಥ BJPಗೂ ಗೊತ್ತಾಗ್ಯದ ನಾವು ಸರಳ ಬಹುಮತ ಪಡಲಿಕ್ಕೂ ಸಹ ದೂರ ಇದ್ದೀವಿ. ಇವತ್ತು ನಾವೇನಾದರೂ ಅವ್ರನ್ನ ಬಿಟ್ಟು ಕೊಟ್ರೆ, ಯಾರನ್ನ ಬಿಟ್ಟು ಕೊಟ್ರೆ, ಈ ನಮ್ಮ ಶಿಂದೆಯವ್ರನ್ನ ಬಿಟ್ಟು ಕೊಟ್ರೆ, ಶಿಂದೆಯವ್ರ ಬಣವನ್ನು ಬಿಟ್ಟು ಕೊಟ್ರೆ ನಾವು ನಮ್ಮ ಮೇಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅವ್ರಿಗೆ ಕನ್ಫರ್ಮ್ ಅದ. ಯಾಕಂದ್ರೆ ಈಗ ಎರಡನೇ ದೊಡ್ಡ ಪಾರ್ಟಿಯಾಗಿ ಶಿವಸೇನೆನೂ ಅಲ್ಲಿ ಬಂದದ. ಉದ್ಧವ್ ಠಾಕ್ರೆ ಶಿವಸೇನೆ ಜೊತೆಗೆ ಅದರ್ಸು ಬಂದಿದ್ದಾರೆ, ಆ ಮತ್ತು ಬೇರೆ. ಹೀಗಾಗಿ 65 ಸೀಟ್ಗಳು ಅವರು ಇದ್ದಾವೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಈ ಶಿವಸೇನೆ ಇದ್ದಿದ್ದು ನಾವು ಮಾಡೋಣಪ್ಪ, ನೀವು ನಮಗೆ ಬಲ್ರಿ ಅನ್ನುವಂಥ ಆಹ್ವಾನವನ್ನು ಶಿಂದೆಯವರು ಕೊಡುವಂಥ ಲಕ್ಷಣಗಳೆಲ್ಲ ಕಾಣ್ತಾ ಇದ್ದಾವೆ. ಯಾಕೆಂದ್ರೆ ನಾವೆಲ್ಲ ಒಂದಪ್ಪ ಅಂತೇಳಿ. ಮತ್ತು ಶಿವಸೇನೆಯನ್ನು ಆಯ್ಕೆ ಆಗಿದ್ದಾರೆ ನಮ್ಮ ಶಿಂದೆ ಅವ್ರ ಕಡೆಯಿಂದ. ಅವರಲ್ಲಿ ಬಹುಸಂಖ್ಯಾತರು 29 ಕಾರ್ಪೊರೇಟ್ಗಳಲ್ಲಿ ಬಹುಸಂಖ್ಯಾತರು ನಮ್ಮ BJPಯನ್ನು ವಿರೋಧ ಮಾಡ್ತಾರೆ. ಅವರು BJP ಬೇಡಪ್ಪ, ಅದು ನಮ್ಮ ವೈರಿ. ಮತ್ತು ಈಗ ಫಡ್ನವೀಸರಿಗೆ ಮತ್ತು ಶಿಂದೆ ಅವರಿಗೆ ಮುಖ್ಯಮಂತ್ರಿ ಪದವಿ ಸಲುವಾಗಿ ಜಟಾಪಟಿಯಾಗಿ ಹೋಗಿದ್ರು ಇತಿಹಾಸದ. ಮತ್ತು ಮಿನಿಮಮ್ ನಮಗೆ